ಮುಯಿಜು ಮಂಡುತನ ಮುಗ್ಧ ಜೀವಿ ಬಲಿ ಮಿತಿ ಮೀರಿದ ಮುಯಿಜು ಮುಟ್ಟಾಳತನ ಮುಯಿಜು ವಿರುದ್ಧ ತಿರುಗಿ ಬಿದ್ದ ಮಾಲ್ಡೀವ್ಸ್. ಸ್ನೇಹಿತರೆ, ಮತ್ತೆ ಮಾಲ್ಡೀವ್ಸ್ ಮಂಡುತನವನ್ನ ತೋರ್ತಾ ಇದೆ. ಭಾರತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದೆ. ಇದರ ನಡುವೆ ತನ್ನದೇ ಜೀವಗಳನ್ನ ಬಲಿ ಕೊಡ್ತಾ ಇದೆ. ಹೌದು, ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಮೊಹಮ್ಮದ್ ಮುಯಿಜು ಏನಿದ್ದಾರೆ ಮಾಲ್ಡೀವ್ಸ್ನ ಮುಖ್ಯಸ್ಥರು ಮಾಡುತ್ತಿರುವಂತಹ ಮುಟ್ಟಾಳತನವೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ. ಅಷ್ಟಕ್ಕೂ ಮೊಹಮ್ಮದ್ ಮುಜುಯಿ ಮಾಡ್ತಿರೋದೇನು, ಅದರಿಂದ ಮಾಲ್ಡೀವ್ಸ್ನ ಜೀವಗಳು ಬಲಿ ಆಗ್ತಿರೋದು ಯಾಕೆ, ಆ ಕುರಿತ ಫುಲ್ ಡೀಟೇಲ್ಸ್ ಇಲ್ಲಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧ ಹದಗೆಟ್ಟಿದೆ. ಅದರಲ್ಲಿಯೂ ಭಾರತ ಕೊಟ್ಟಿರುವ ಪೆಟ್ಟಿಗೆ ಮಾಲ್ಡೀವ್ಸ್ನ ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗಿದೆ. ಆದರೂ ಕೂಡ ತನ್ನ ಅಹಂ ಬುದ್ಧಿಯನ್ನು ಬಿಡದ ಮುಜುಯಿ ಇನ್ನಿಲ್ಲದ ಅನಾಹುತಗಳನ್ನು ಮಾಡ್ತಾ ಇದ್ದಾನೆ. ಅದೇ ಕಾರಣಕ್ಕೆ ಮಾಲ್ಡೀವ್ಸ್ ಮೂಲಭೂತ ಸೌಕರ್ಯಗಳಿಗೂ ತೊಂದರೆ ಅನುಭವಿಸಬೇಕಾಗಿದೆ. ಸ್ನೇಹಿತರೆ, ಈ ಹಿಂದಿನಿಂದಲೂ ಮಾಲ್ಡೀವ್ಸ್ ಈ ಜನರು ಏನಿದ್ರು ಮಾಲ್ಡೀವ್ಸ್ನಲ್ಲಿ ಅವರಿಗೆ ಸೂಕ್ತ ಸೌಲಭ್ಯಗಳು ಸಿಗ್ತಿರಲಿಲ್ಲ, ವೈದ್ಯಕೀಯ ಸೌಲಭ್ಯಗಳು ಸಿಗ್ತಿರಲಿಲ್ಲ. ಅದೇ ಕಾರಣಕ್ಕೆ ಭಾರತ ನೀಡಿರುವಂತಹ ಡೋರ್ನಿಯರ್ ಹೆಲಿಕಾಪ್ಟರ್ ಏನಿದೆ ಆ ಮೂಲಕ ಅವರು ಭಾರತಕ್ಕೆ ಬರ್ತಿದ್ರು, ಇಲ್ಲಿ ಚಿಕಿತ್ಸೆಯನ್ನು ಪಡ್ತಿದ್ರು. ಅದೇ ಕಾರಣಕ್ಕೆ ಭಾರತದ ಹೆಲಿಕಾಪ್ಟರ್ ಇವರಿಗೆ ದೇವರಂತೆ ಭಾಸವಾಗಿತ್ತು. ಹೌದು, ಇದೇ ವಿಮಾನಗಳಿಂದ ಭಾರತಕ್ಕೆ ಬಂದು ಚಿಕಿತ್ಸೆ ಪಡ್ತಿದ್ರು. ಆದರೆ ಇದೀಗ ರಾಜತಾಂತ್ರಿಕ ಸಮರದಿಂದಾಗಿ ಮುಜುಯಿಯ ಮುಟ್ಟಾಳತನದಿಂದಾಗಿ ಇದೀಗ ದೇಶದಲ್ಲಿ ಒಂದು ಮುಗ್ಧ ಜೀವ ಬಲಿಯಾಗಿದೆ. ಯಾಕಂದರೆ ಇದಕ್ಕೆ ಕಾರಣ ಮುಜುಯಿಯವರ ಅಹಂ ಅಂತಲೇ ಕರಿಬಹುದು. ಸ್ನೇಹಿತರೆ, ಇನ್ನೊಂದು ವಿಚಾರ ಇಲ್ಲಿ ನಿಮಗೆ ಗೊತ್ತಿರಲಿ, ಅದೇನಪ್ಪ ಅಂದರೆ ಮಾಲ್ಡೀವ್ಸ್ನಿಂದ ಬಾಲಕನನ್ನು ಕರೆತರಲು ಭಾರತ ರೆಡಿ ಇತ್ತು. ಆದರೂ ಕೂಡ ಈ ಅಧ್ಯಕ್ಷರೇನಿದ್ದಾರೆ ಅವರು ಇದಕ್ಕೆ ಒಪ್ಪಲಿಲ್ಲ. ಮಾಲ್ಡೀವ್ಸ್ನ ಮಂಡುತನವನ್ನು ಮತ್ತಷ್ಟು ಹೆಚ್ಚು ಮಾಡಿತ್ತು. ಅದೇ ಕಾರಣಕ್ಕೆ ಇದೀಗ 13 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಹೌದು, ಭಾರತಕ್ಕೆ ಬಾಲಕನನ್ನು ಕಳಿಸಿದ್ದರೆ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆ ನೀಡಿ ಅದನ್ನು ಕಾಪಾಡಬಹುದಿತ್ತು. ಆದರೆ ಈ ಮುಟ್ಟಾಳ ಮಾಲ್ಡೀವ್ಸ್ನ ನಿರ್ಧಾರದಿಂದ ಇದೀಗ ಬಾಲಕ ಕೊನೆಯುಸಿರೆಳೆದಿದ್ದಾನೆ. ಸ್ನೇಹಿತರೆ, ಇಷ್ಟೆಲ್ಲ ಮಂಡಾಟ ಮಾಡುವಂತಹ ಮಾಲ್ಡೀವ್ಸ್ನ ಅಸಲಿ ಕಥೆಯನ್ನು ನೋಡೋದಾದರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಪ್ರವಾಸೋದ್ಯಮದಲ್ಲಿ ಅತ್ಯಂತ ವೇಗವಾಗಿ ಬೆಳೆದಿರಬಹುದು. ಆದರೆ ಮಾಲ್ಡೀವ್ಸ್ನಲ್ಲಿ ವೈದ್ಯಕೀಯ ಸೌಲಭ್ಯಗಳೇ ಇಲ್ಲ. ಸೌಲಭ್ಯಗಳಿಲ್ಲ ಅಂದರೆ ತೀರಾ ಅಲ್ಲ, ಇದ್ದಾವೆ, ಆದರೆ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳಿಲ್ಲ. ಅವುಗಳಿಗೆ ಅತ್ಯುತ್ತಮ ಸೌಲಭ್ಯ ಬೇಕು ಅಂದರೆ ಅವರು ಭಾರತಕ್ಕೆ ಬರಬೇಕಿತ್ತು. ನೋಡಿ, ಈಗ ಏನು ಚೀನಾ ಸಪೋರ್ಟ್ ಮಾಡ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇರಲಿಲ್ಲ ಯಾವುದೇ ಚಿಕಿತ್ಸೆಯನ್ನು ಪಡೆಯೋಕ್ಕೆ, ನೇರವಾಗಿ ಭಾರತಕ್ಕೆ ಬರ್ತಿತ್ತು. ಅದರಲ್ಲೂ ಕೂಡ ಭಾರತ ನೀಡಿರುವಂತಹ ಡೋರ್ನಿಯರ್ ಏನು ವಿಮಾನ ಇದೆಯಾ ಆ ಮೂಲಕ ಬರ್ತಾ ಇದ್ರು. ಭಾರತದಲ್ಲಿ ಉತ್ತಮ ಚಿಕಿತ್ಸೆಯನ್ನು ಪಡಿತಿದ್ರು, ಪ್ರಾಣಗಳನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಇದೆಲ್ಲದಕ್ಕೂ ಸಾಥ್ ನೀಡ್ತಿದ್ದಂತಹ ಭಾರತ, ಅದೇ ಕಾರಣಕ್ಕೆ ಭಾರತವನ್ನು ಅವರೊಂದು ರೀತಿ ದೇವರಂತಲೇ ಅಲ್ಲಿನ ನಾಗರಿಕರು ಭಾವಿಸಿದರು. ಆದರೆ ಇದೀಗ ಹಲವು ಎಡವಟ್ಟುಗಳಾಗಿದೆ. ಭಾರತದ ವಿರುದ್ಧ ಒಂದು ರೀತಿಯ ಏನಂತಾರೆ ದ್ವೇಷವನ್ನು ಕಟ್ಟಿಕೊಳ್ಳುವ ಭರದಲ್ಲಿ ತನ್ನದೇ ಜೀವಗಳನ್ನು ಇದೀಗ ಮಾಲ್ಡೀವ್ಸ್ ಕಳೆದುಕೊಳ್ತಿದೆ. ಇನ್ನು ಸ್ನೇಹಿತರೆ, ಈ ಬಾಲಕ ಏನು ಇದೀಗ ನಿಧನರಾಗಿದ್ದಾರೆ, ಅವರಿಗೆ ಅತ್ಯುತ್ತಮ ಅಂದರೆ ತಕ್ಷಣ ಏನಾದರೂ ವೈದ್ಯಕೀಯ ಸೌಲಭ್ಯ ಸಿಕ್ಕಿದಿದ್ರೆ ಅವರು ಉಳಿತಿದ್ರು ಎನ್ನುವಂತಹ ಮಾತನ್ನು ಅವ್ರ ಪೋಷಕರು ಹೇಳಿದ್ದಾರೆ. ಅಂದರೆ ಇಲ್ಲಿನ ಸರ್ಕಾರ, ಮಾಲ್ಡೀವ್ಸ್ ಸರ್ಕಾರ ಏನು ವೈದ್ಯಕೀಯ ಸೌಲಭ್ಯವನ್ನು ನೀಡಲು ಮೀನಾಮೇಷ ಎಣಿಸ್ತು. ಹೀಗಾಗಿ ಆತ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ಮಾತನ್ನು ಕೂಡ ಅಲ್ಲಿನ ಪೋಷಕರು ಹೇಳಿದ್ದಾರೆ. ಇದೆಲ್ಲ ನಡೆಯನ್ನು ನೋಡಿರುವಂತಹ ಅಲ್ಲಿನ ಏನು ಮಾಧ್ಯಮಗಳಿದ್ದಾವೆ, ಮಾಧ್ಯಮಗಳು ಕೂಡ ಈಗ ಮುಜುಯಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾವೆ. ಯಾಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ರಿ, ಇದರಿಂದ ನೀವು ಸಾಧಿಸಿದ್ದಾದರೂ ಏನು ಎನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದರೆ ಇದ್ಯಾವುದಕ್ಕೂ ಆತ ಉತ್ತರವನ್ನು ಕೊಟ್ಟಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಭಾರತವನ್ನು ಎದುರು ಹಾಕಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಒಟ್ಟಿನಲ್ಲಿ ಸ್ನೇಹಿತರೆ, ಅಲ್ಲಿನ ಜನರು, ಮಾಲ್ಡೀವ್ಸ್ನ ಜನರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಈ ಅಧ್ಯಕ್ಷ ಯಾಕಾದರೂ ಬನ್ನೋ ಎನ್ನುವಂತಹ ಒಂದು ರೀತಿ ಫೀಲಿಂಗಿಗೆ ಬಂದಿದ್ದಾರೆ. ಹೌದು ಸ್ನೇಹಿತರೆ, 2023 ನವೆಂಬರ್ನಲ್ಲಿ ಈತ ಅಧಿಕಾರಕ್ಕೆ ಬರ್ತಾನೆ. ಸುಮಾರು 3 ತಿಂಗಳಾಗಿದೆ. ಅಷ್ಟರೊಳಗಡೆ ಈತ ಮಾಡಿದ ಅನಾಹುತಗಳು ಒಂದೊಂದಲ್ಲ. ಅದರಲ್ಲೂ ಮುಖ್ಯವಾಗಿ ಭಾರತವನ್ನು ಎದುರು ಹಾಕಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದು. ಅದರಲ್ಲಿ ಮುಖ್ಯವಾಗಿ ಭಾರತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು. ಅದೇನಪ್ಪ ಆ ಎಚ್ಚರಿಕೆ ಅಂದರೆ, ಮಾರ್ಚ್ 15ರೊಳಗಡೆ ನಿಮ್ಮ ವಿಮಾನಗಳೇನಿದೆ, ನಿಮ್ಮ ಸೈನಿಕರೇನಿದ್ದಾರೆ ಅವರನ್ನೆಲ್ಲರನ್ನ ವಾಪಸ್ ಪಡೆದುಕೊಳ್ಳಬೇಕು ಎನ್ನುವಂತಹ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದು ದೊಡ್ಡ ಅನಾಹುತಕ್ಕೆ ಕಾರಣವಾಗಿದೆ. ಹೌದು, ಅದೇ ಕಾರಣದಿಂದಲೇ ಇದೀಗ ಅಲ್ಲಿನ ಒಂದು ಮಗು ಏನಿದೆ, ಮುಗ್ಧ ಮಗು, ಇದೀಗ ಜೀವವನ್ನು ತೆತ್ತಬೇಕಾಗಿ ಬಂದಿದೆ. ಇನ್ನು ಸ್ನೇಹಿತರೆ, ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ಕೊನೆಗೆ ಉತ್ತರವಾಗಿ ಸಿಗೋದು ಅದೇ ಚೀನಾ. ಹೌದು ಸ್ನೇಹಿತರೆ, ಇದೀಗ ಚೀನಾದಿಂದ ಭಾರೀ ಸಾಲವನ್ನು ಮಾಲ್ಡೀವ್ಸ್ ಮಾಡಿದೆ. ಅದನ್ನು ತೀರಿಸಲಾಗದೆ ಇನ್ನಿಲ್ಲದ ಪರಿಸ್ಥಿತಿಯಲ್ಲಿದೆ. ಇದೇ ಕಾರಣಕ್ಕೆ ಚೀನಾ ಏನು ಹೇಳುತ್ತೋ ಆ ಕೆಲಸವನ್ನು ಇದೀಗ ಮಾಲ್ಡೀವ್ಸ್ ಮಾಡ್ತಾ ಇದೆ. ಅದರ ಏನು ಹೇಳುತ್ತೋ ಅದಕ್ಕೆ ತಕ್ಕಂತೆ ಕುಣಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದುವೇ ಇದೀಗ ಮಾಲ್ಡೀವ್ಸ್ನ ಆರ್ಥಿಕತೆಯ ದುಸ್ಥಿತಿಗೆ ತಳ್ಳಲ್ಪಟ್ಟಿದೆ.
ಇನ್ನು ಸ್ನೇಹಿತರೆ, ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ಸಂಬಂಧ ಹೇಗೆ ಹದಗೆಡ್ತೋ, ಏಕೆ ಈಗೆಲ್ಲ ಕಷ್ಟಗಳನ್ನು ಅನುಭವಿಸ್ತಿದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದು ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದಾಗ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಅದಾದ ಮೇಲೆ ಮಾಲ್ಡೀವ್ಸ್ ಬಾಯ್ಕಾಟ್ ಎನ್ನುವಂಥದ್ದು ಶುರುವಾಯಿತು. ಪ್ರವಾಸೋದ್ಯಮದ ಬಗ್ಗೆ ಹೆಚ್ಚು ಚರ್ಚೆಗಳಾದವು. ಲಕ್ಷದ್ವೀಪದಲ್ಲಿ ಮೂಲಭೂತ ಸೌಕರ್ಯಗಳು ಹೆಚ್ಚಾಗ್ತಾ ಇದ್ದರೆ ಮಾಲ್ಡೀವ್ಸ್ನಲ್ಲಿ ಇದೀಗ ಮೂಲಭೂತ ಸೌಕರ್ಯಗಳು ಸಿಗ್ತಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ, ಇದೀಗ ಮಾಲ್ಡೀವ್ಸ್ನ ಜನರು ಏನಿದ್ದಾರೆ ಇದೀಗ ಮಾಲ್ಡೀವ್ಸ್ ಅಧ್ಯಕ್ಷನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಮಾಧ್ಯಮಗಳು ಕೂಡ ಇದೀಗ ಅವನ ವಿರುದ್ಧ ಹೇಳಿಕೆಗಳನ್ನು ನೀಡ್ತಿದ್ದಾವೆ. ಅದಷ್ಟೇ ಅಲ್ಲದೆ ಕ್ವಶನ್ ಕೂಡ ಮಾಡ್ತೀವಿ, ನೀವು ಮಾಡ್ತಿರೋದು ಸರಿನಾ ಅಂತ. ಅದೇನಾದರೂ ಆಗಲಿ ಸ್ನೇಹಿತರೆ, ನಮ್ಮ ಪ್ರಶ್ನೆ ಇಷ್ಟೇ, ನೀವು ಭಾರತದೊಂದಿಗೆ ಏನೇ ವಿರೋಧವನ್ನು ಇಟ್ಕೊಂಡಿರಬಹುದಿತ್ತು, ಆದರೆ ಆ ಬಾಲಕನ ಪ್ರಾಣ ಉಳಿಸೋದಕ್ಕೆ ಭಾರತ ರೆಡಿಯಾಗಿತ್ತು, ಭಾರತದ ವಿಮಾನ ಕೂಡ ರೆಡಿಯಾಗಿತ್ತು. ಬಟ್ ನೀವು ಮಾಡಿದ್ದು ಮಾತ್ರ ಯಾರು ಸಹಿಸಲಾಗದಂತಹ ಒಂದು ತಪ್ಪು. ಏನಾದರೂ ಆಗಲಿ ಸ್ನೇಹಿತರೆ, ನಾವು ಹೇಳೋದೇನೆಂದರೆ, ಒಂದು ಮುಗ್ಧ ಜೀವಕ್ಕಿಂತ ದೊಡ್ಡದಲ್ಲ ಯಾವುದೇ ದ್ವೇಷ ಇರಬಹುದು ಅಥವಾ ಅಹಂ ಇರಬಹುದು. ಅದೆಲ್ಲವನ್ನು ಸೈಡಿಗಿಟ್ಟು ಬಾಲಕನನ್ನು ಭಾರತಕ್ಕೆ ತಂದಿದ್ರೆ ಖಂಡಿತವಾಗಿಯೂ ಉಳಿತಿದ್ದ ಅನ್ನುವಂಥದ್ದು ನಮ್ಮ ಆಶಯ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.